ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋಂತಹ ರೆಸಿಪಿ ಬಗಾರ ರೈಸ್, ಮಸಾಲೆ ಅನ್ನ ಅಂತ ನಾವು ಕರಿಬೋದು. ಬಗಾರ ರೈಸ್ನ ನಾವು ರುಚಿಕರವಾಗಿ ಹಾಗೆಯೇ ಈಸಿ ಮೆಥಡಲ್ಲಿ ಒಂದು 20 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಚಿಕನ್ ಕರ್ರಿ ಜೊತೆ ಹಾಗೆಯೇ ವೆಜಿಟೇಬಲ್ ಕರ್ರಿ ಜೊತೆಗೆ ಸುಟೇಬಲ್ ಆಗುವಂತಹ ಸಿಂಪಲ್ ಆದಂತಹ ಟೇಸ್ಟಿ ಬಗಾರ ರೈಸ್ ರೆಸಿಪಿನ ಈಗ ನಾವು ಶುರು ಮಾಡೋಣ ಬನ್ನಿ. ಮೊದಲಿಗೆ ಒಂದು ಜಾರಲ್ಲಿ ಒಂದು ಸ್ವಲ್ಪ ಹಸಿಶುಂಠಿ ಹಾಗೆಯೇ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ, ಜೊತೆಗೆ ಇಲ್ಲಿ ಸ್ವಲ್ಪ ಚಕ್ಕೆ ಹಾಗೆಯೇ 2 ಏಲಕ್ಕಿ, ಒಂದು 4 ಲವಂಗ, ಒಂದು ಸ್ವಲ್ಪ ಸಾಜೀರಿಗೆ, ಇಷ್ಟನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹಸಿಮೆಣಸಿನಕಾಯಿ, 1-2 ಹಸಿಮೆಣಸಿನಕಾಯಿನ ಬಳಸಿದ್ರು ಸಾಕು. ಇಷ್ಟನ್ನು ರುಬ್ಕೊಂಡ್ಬಿಟ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪ, ನಂತರ ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆನ. ಬೇ ಲೀವ್ಸ್ ಅಂದರೆ ಖಾರದ ಎಲೆನ ನಾನು ಹಾಕ್ತಾಯಿದ್ದೀನಿ. ನಂತರ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ಈ ಮೆಥಡ್ ತುಂಬ ಸುಲಭವಾಗಿರುವಂಥದ್ದು. ಕೇವಲ 15ರಿಂದ ಮ್ಯಾಕ್ಸಿಮಮ್ 20 ನಿಮಿಷದಲ್ಲಿ ನಾವು ಬಗಾರ ರೈಸನ್ನು ಮಾಡ್ಕೊಂಡು ಬಿಡ್ಬೋದು. ಗೆಸ್ಟ್ಗಳು ಬಂದಾಗ ಹಾಗೆಯೇ ಏನಾದರೂ ಮನೆಯಲ್ಲಿ ಸ್ಪೆಷಲ್ ಡೇ ಏನಾದರೂ ಇದ್ದಾಗ ಚಿಕನ್ ಕರಿ ಜೊತೆಗೆ ತುಂಬ ಸೊಟೇಬಲ್ ಆದಂತಹ ಒಂದು ಬಗಾರ ರೈಸ್ ಅಂತಲೇ ಹೇಳ್ಬೋದು. ಈಗ ನೋಡಿಲಿ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ಜೊತೆಗೆ ಈಗಲೇ ಸ್ವಲ್ಪ ಅರಿಶಿನ ಪುಡಿ, ಒಂದು 1/2 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಮಾತ್ರ ಹಾಕಿದ್ದೀನಿ. ನೀವು ನಿಮ್ಮ ರೈಸ್ನ ಕ್ವಾಂಟಿಟಿ ಅನುಸಾರ ನೀವು ಉಪ್ಪನ್ನು ಸೇರಿಸ್ಕೋಬೋದು. ಈಗ ಒಂದು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು 5 ನಿಮಿಷ ಕುದಿ ಬಂದ ನಂತರ ಒಂದು 2.5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1.5 ಕಪ್ಪಷ್ಟು ಅಕ್ಕಿಯನ್ನು ನಾನು ತಗೋತಾ ಇದ್ದೀನಿ. ಸೊ ಹಾಗಾಗಿ 2.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ನಂತರ ಕುದಿ ಬಂದ ನಂತರ ಒಂದು ಸ್ವಲ್ಪ ನಿಂಬೆ ರಸನ ಸೇರಿಸಿದ್ದೀನಿ. ತೊಳೆದಂತಹ ಅಕ್ಕಿ 1.5 ಗ್ಲಾಸಷ್ಟು ಅಕ್ಕಿಯನ್ನು ಹಾಕ್ತಿದ್ದೀನಿ. ಅಕ್ಕಿಯನ್ನು ಹಾಕೊಂಡ ನಂತರ ಒಂದು ಕುದಿ ಬರಲಿಕ್ಕೆ ಬಿಟ್ಬಿಡೋಣ. ಒಂದು ಕುದಿ ಬಂದಾದ ನಂತರ ಕುಕ್ಕರಿನ ಮುಚ್ಚಳವನ್ನು ಹಾಕ್ಕೊಂಡ್ಬಿಟ್ಟು ನೋಡ್ಕೊಂಡ್ಬಿಟ್ಟು ನೀವು ಉಪ್ಪನ್ನು ಬೇಕಾದರೆ ಈಗಲೇ ಸೇರಿಸ್ಕೋಬೋದು. ನಾನೀಗ ಒಂದು 2ರಿಂದ 3 ವಿಷಲ್ ಬರೋವರೆಗೂ ನಾನು ವೇಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಈಗ 3 ವಿಷಲ್ ಆಗಿದೆ. ರೈಸ್ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಈ ಬಗಾರ ರೈಸ್ನ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಲ್ಲದೆ ತುಂಬಾ ಕಡಿಮೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಬಳಸಿರೋದ್ರಿಂದ ಜಾಸ್ತಿ ಮಸಾಲೆ ಇರೋದಿಲ್ಲ. ನೋಡಲಿಕ್ಕೂ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸಿಂಪಲ್ ಆದಂತಹ ಬಗಾರ ರೈಸ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ನನ್ನ ರೆಸಿಪಿನ ಶೇರ್ ಮಾಡಿ. ಹಾಗೆಯೇ ಮೊದಲೇ ಸಾರಿ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.